ಗೋವುಗಳ ರಕ್ಷಣೆ ಹಾಗೂ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ವಿರುದ್ಧ ಏಕವಚನದಲ್ಲೇ ನಿಂದನೆಗೆ ಸಂಬಂಧಪಟ್ಟ ಹಾಗೆ ಶಾಸಕರಾದಂಥ ಶರಣು ಸಲಗಾರ್ ವಿರುದ್ಧ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಸವಕಲ್ಯಾಣ ತಾಲೂಕು ಕಾಂಗ್ರೆಸ್ ಘಟಕದ ಅಧ್ಯಕ್ಷ ನೀಲಕಂಠ ರಾಥೋಡ್ ನೀಡಿದ ದೂರಿನ ಅನ್ವಯ ಶಾಸಕರಾದಂಥ ಶರಣು ಸಲಗಾರ್, ಬೆಂಬಲಿಗರಾದ ಕೃಷ್ಣ ಗೋಣಿ, ಶಿವಕುಮಾರ್ ಆಗ್ರೆ, ಪ್ರದೀಪ್ ಕವಳೆ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಬಿಜೆಪಿ ಶಾಸಕರಾದ ಶರಣು ಸಲಗಾರ್, ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ಆಕಳು ಹಾಲು ಕುಡಿತಾ ಇಲ್ಲ, ಡೈರಿ ಹಾಲು ಕುಡಿದವ. ನಾನು ಗೋಮೂತ್ರದಿಂದ ಮುಖವನ್ನ ತೊಳೆದಿದ್ದು, ನಮಗೆ ಆಕಳು ಪಾವಿತ್ರತೆ ಗೊತ್ತಿದೆ. ನನಗೆ 40 ಗೋವುಗಳನ್ನ ಉಳಿಸಿದ ಪುಣ್ಯದ ಕೆಲಸ ಮಾಡಿದ ಸಮಾಧಾನ ಇದೆ. ಈ ಬಗ್ಗೆ ಸಿಎಂ, ಗೃಹ ಸಚಿವರ ಗಮನಕ್ಕೆ ತರ್ತೇನೆ. ನ್ಯಾಯ ದೊರಕುತ್ತೆ ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ವಿರುದ್ಧ ಶಾಸಕರಾದ ಶರಣು ಸಲಗಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಳೆದ ಬಕ್ರೀದ್ನಲ್ಲಿ ಸುಮಾರು ನಾನು 40 ಗೋವುಗಳನ್ನು ಉಳಿಸೋದ್ರ ಮುಖಾಂತರ ಒಂದೇನೋ ಪುಣ್ಯದ ಕೆಲಸ ಮಾಡಿನಂತಕ್ಕಂಥ ಸಮಾಧಾನ ಇದೆ. ಆ ಉಳಿಸ್ತಕ್ಕಂಥ ಸಮಯದಲ್ಲಿ ನನ್ನ ಜೊತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ CPI ಅಲಿ ಅವರು ಇದ್ದರು. ಇವತ್ತು ಬಸವ ಕಲ್ಯಾಣದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನೋ ಏನು ಸದಸ್ಯ ಇದ್ದು ನನಗೆ ಗೊತ್ತಿಲ್ಲ, ನೀಲಕಂಠ ರಾಠೋಡ್, ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮ್ ಸಿಂಗ್ ಅವರ ಸುಪುತ್ರ, ನನ್ನ ಎದುರು ಸ್ವತಂತ್ರ ಅಭ್ಯರ್ಥಿ ವಿಜಯ್ ಸಿಂಗ್ ಅವ್ರು ಕಲ್ತು ನನ್ನ ಮೇಲೆ FIR ಮಾಡ್ಯಾರ. ಎದ್ರ ಸಲುವಾಗಿ FIR ಮಾಡ್ಯಾರ ಅಂದ್ರೆ 40 ಆಕಳುಗಳಿಗೆ ನಾನು ಉಳಿಸಿ ಸಲುವಾಗಿ ನನ್ನ ಮೇಲೆ FIR ಮಾಡ್ಸ್ಯಾರ. ಅವ್ರಿಗೆ ನೋವದು. ಮುಸ್ಲಿಮರು ಏನು ಮಾಡಿದ್ರು ಕೇಳಪ್ಲೇ ಇಲ್ಲ. ನಾವು ಯಾವುದ್ರ ಹಾಲು ಕುಡಿದು ನಾವು ಬೆಳೆದಿದ್ದೆವು, ಬಹುತೇಕ ಇವ್ರ ಬಾಯ್ದಾಗೂ ಹಾಲು ಬಿದ್ದಿರಬೇಕು. ಆ ವಿಜಯ್ ಸಿಂಗ, ನೀಲಕಂಠ ರಾಠೋಡ್ ಬಾಯ್ದಾಗ ಹಾಲು ಬಿದ್ದಿರ್ಬೇಕು. ಏನು ಹಾಲಿಲ್ಲದೆ ಬೆಳೆದವರು ನನಗೆ ಗೊತ್ತಿಲ್ಲ. ಬಹುತೇಕ ಅಂತ ಒಳ್ಳೆ ಕೆಲಸ ಮಾಡಿದ ಸಲುವಾಗಿ ನನಗೆ ಇಡೀ ರಾಜ್ಯ ತುಂಬ ಜನ ಕೊಂಡಾಡಿದ್ದಾರೆ, ನನಗೆ ಹೊಗಳಿದ್ದಾರೆ ನನಗೆ. ಆದರೆ ವಿಜಯ್ ಸಿಂಗ್ ಅವರು, ನೀಲಕಂಠ ರಾಠೋಡ್ ಅವರು ನನ್ನ ಮೇಲೆ ಏನು FIR ಮಾಡ್ಸ್ಯಾರಲ್ಲ, ಇವತ್ತು ನಾನು ವಿಶ್ವಗುರು ಬಸವಣ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ವಿಜಯ್ ಸಿಂಗ್ ಮತ್ತು ನೀಲಕಂಠ ರಾಠೋಡ್ಗೆ ದೇವ್ರು ಯಾವುದೇ ಕಾರಣಕ್ಕೂ ಕ್ಷಮೆ ಮಾಡಲ್ಲ. ಆ ಪಾಪ ಅವ್ರಿಗೆ ತಟ್ಟದೇ ಇರಲ್ಲ. ಇದು ಅಷ್ಟೇ ಅಲ್ಲ, ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡೀನಿ. ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಇವತ್ತು ನನ್ನ ಜೊತೆ ಇರ್ತಕ್ಕಂಥ ಪರಿಶುದ್ಧ ಇರ್ತಕ್ಕಂಥ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥ 7-8 ಜನ ಹುಡುಗರ ಮೇಲೆ ರೌಡಿ ಶೀಟರ್ ಹಾಕ್ಸ್ಲಿಕ್ಕೆ ಹಚ್ಚಾರ ಈ ವಿಜಯ್ ಸಿಂಗ್ ಅವರೇ. ಯಾಕಂದ್ರೆ ನಾವು ಬಡವ್ರ ಮಕ್ಕಳು ಯಾರು MLA ಆಗಬಾರ್ದು, ಅವ್ರ ತಂದೆ ಮುಖ್ಯಮಂತ್ರಿ, ಇವರೇ MLC ಆಗಬೇಕು, MP ಇಲ್ಲೇ ಆಗಬೇಕು, ಇಡೀ ರಾಜ್ಯ ಅವರೇ ಆಳಬೇಕು. 60 ವರ್ಷದಿಂದ ಇನ್ನ ಅವ್ರಿಗೆ ಹೊಟ್ಟೆ ತುಂಬಿಲ್ಲ. ನನಗೆ ಗೊತ್ತದ ಏನಂತ ಹೇಳಿ, ಆ ಜೇವರ್ಗಿ ಪರಿಸ್ಥಿತಿ ಇವ್ರು ಏನು ಮಾಡಿಟ್ರು ಅಂತ ಹೇಳಿ. ಜನ ಕಣ್ಣೀರನ್ನ ಕೈ ತೊಳಿಲತ್ತಾರೆ, ಶಾಪ್ ಹಾಕ್ಲತ್ತಾರೆ ಇವತ್ತಿಗೆ 60 ವರ್ಷ. ಅವ್ರ ಬಳಿ ಏನೇ ತಾಕತ್ತಿತ್ತಂದ್ರೆ ಬಸವ ಕಲ್ಯಾಣ ಜೇವರ್ಗಿ 2 ಕಾಟದ ತೂಗ ಅಂತ ಹೇಳ್ರಿ. 60 ವರ್ಷ ಲೂಟಿ ಮಾಡ್ಯಾರ ಜನ ಇವ್ರಿಗೆ. ಬೆಂಗಳೂರದೊಳಗೆ 300 ಕೋಟಿ ಮನೆಯೊಳಗೆ ಇವ್ರು ವಾಸ ಮಾಡ್ತಾರೆ. ಇವ್ರ ಆಸ್ತಿ 50,000 ಕೋಟಿ ಆಸ್ತಿ. ಬರಲಿ ಜನರಿ ಅದರ ಪೂಜ್ಯ ಧರ್ಮ್ ಸಿಂಗ್ ಸಾಹೇಬ್ರಿಗೆ ಅವ್ರು ಏನು ಕೆಲಸ, ಮಹಾದೇವಪ್ಪ ರಾಂಪುರಿ ಅವ್ರ ಮನೆಗೆ 60 ರೂಪಾಯಿ ಟ್ಯೂಷನ್ ಕ್ಲಾಸ್ ಮಾಡಕ್ಕೆ ಹೋಗ್ತಾ ಇದ್ರು ಧರ್ಮ್ ಸಿಂಗ್ ಸಾಹೇಬರು. ಅಂಥವ್ರ ಮಕ್ಕಳು ನೀವು, ನಿಮ್ಮ ತಂದೆಯವ್ರೇನು ರಾಜರಿದ್ದಿಲ್ಲ, ನಿಮ್ಗೇನು ಹುಟ್ಟತ್ಲೆ 1000 ಎಕರೆ ಹೊಲ ಇದ್ದಿಲ್ಲ. ನಿಮ್ಮ ತಂದೆಯವ್ರನ್ನು ಬಡವರೇ, ಸಾರ್ವಜನಿಕರ ಹೇಳ್ಬೇಕು ನೀವು. ನಾನು ಬಂದು ಹೇಳ್ತೀನಿ ಸಾರ್ವಜನಿಕರ, ನೀವೇನು ಆ 40 ಆಕಳುಗಳಿಗೆ ನಾ ಇವತ್ತು ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಹೋಗಿ ಆ ಖಟ್ಗರ್ಗೆಲ್ಲ ಉಳಿಸಿನಲ್ಲ. ವಿಜಯ್ ಸಿಂಗ್ ನನ್ನ ಮೇಲೆ ನೀನು ಹೋಗಿ FIR ಮಾಡಿಸಿದಿ, ನೀಲಕಂಠ ರಾಠೋಡ್ ನನ್ನ ಮೇಲೆ ನೀನು FIR ಮಾಡಿಸಿದಿ, ಬರ್ದಿಟ್ಕೋ. ಆ ಆಕಳುಗಳಿಗೆ ಶಾಪ್ ನಿನಗೆ ತಟ್ಟದೇ ಬಿಡಲ್ಲ ವಿಜಯ್ ಸಿಂಗ್, ನೀಲಕಂಠ ರಾಠೋಡ್. ನೀವು ಒಂದು ದಿವಸ ಅನುಭವಿಸ್ತೀರಿ. ಯಾಕಂದ್ರೆ ನನಗೆ ವಿಶ್ವಾಸ ಅದ, ನಾನು 40 ಆಕಳುಗಳಿಗೆ ಉಳ್ಸೋ ಕೆಲಸ ಮಾಡೀನಿ. ಬದುಕಿರತನ ಆಕಳುಗಳಿಗೆ, ನಂದಿಗಳಿಗೆ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಹಾಗಾಗಿ ಬರ್ತಕ್ಕಂಥ 11ನೇ ತಾರೀಕಿಗೆ ಅಧಿವೇಶನ ಪ್ರಾರಂಭದ. ಇವರು ಇಲ್ಲಿ ನಮ್ಮ SP ಅವರು, ನಮ್ಮ ಸ್ವತಂತ್ರ ಅಭ್ಯರ್ಥಿಯ ಆರ್ಭಟ, ಅದನ್ನು ನಾನು ಸಂಪೂರ್ಣವಾಗಿ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.